ನೋಡಮ್ಮ ಝಾನ್ಸಿ, ಬದಲಾವಣೆ ಎಲ್ಲೂ ಇಲ್ಲ, ನಿನ್ನಲ್ಲೇ ಇದೆ. ಅದನ್ನ ಹೊರಗಡೆ ಹುಡ್ಕಕ್ ಹೋಗ್ಬಾರ್ದು. ಜಸ್ಟ್ ನೀನ್ ಬದಲಾಗು, ನಿನ್ನ ಪರಿಸ್ಥಿತಿನೂ ಬದಲಾಗತ್ತೆ. ದೂರ ಆದೋರ್ನ ಕಳ್ಕೊಂಡ್ ಬಿಡ್ತೀನಿ ಅಂತ ಭಾವಿಸ್ಬೇಡ ಝಾನ್ಸಿ. ಅವ್ರು ನಿನ್ಗೆ ಹತ್ತ ಆಗೋ ಯೋಗ್ಯತೆ ಇಲ್ಲ. ಏನು ಆಗ್ದೇ ಇರೋ ಮದ್ವೆನಾ? ಏನ್ ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗ್ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು ಅನಿತಾ ಅವ್ರೆ. ನಾನು ಏನು ಮಾತಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ ತುಂಬಾ ಜನನು ಹೇಳ್ತಾರೆ, ನಾನು ನಂಬಿದ್ದೀನಿ. ಏನ್ ನಿಮ್ ಮಾತಿನ ಅರ್ಥ? ತುಂಬಾ ಸಿಂಪಲ್. ಈ ರಾಮಾಚಾರಿ ಒಬ್ರಿಗೆ ಮದುವೆ ಮುಹೂರ್ತನ ಇಟ್ರೆ ಮುಗೀತು. ಅದಾದ್ಮೇಲೆ ಅದೇ ವ್ಯಕ್ತಿಗೆ ಮತ್ತೆ ಮದುವೆ ಆಗುತ್ತೆ ಅಂತ ಮುಹೂರ್ತ ಇಡಲ್ಲ. ನಾನಾಗ್ಲೇ ರಾಘು ಮತ್ತೆ ಝಾನ್ಸಿ ಮದುವೆಗೆ ಮುಹೂರ್ತ ಇಟ್ಟಿದ್ದೀನಿ. ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನೆಲ್ಲ ಪೂರೈಸಿ ಅದಕ್ಕೆ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ, ಹಿರಿಯರ ಆಶೀರ್ವಾದನೂ ಸಿಕ್ಕಿದೆ. ಅದೆಲ್ಲ ಜಸ್ಟ್ ಒಂದ್ ಅಗ್ರಿಮೆಂಟ್ ಅಷ್ಟೇ. ಆ ಮದ್ವೆಗೆ ಯಾವ ಅರ್ಥನೂ ಇಲ್ಲ. ಅದು ನಿಮ್ ಪ್ರಕಾರ. ನಾನೊಬ್ಬ ಪುರೋಹಿತನಾಗಿ ಮಾಂಗಲ್ಯಂ ತಂತು ನಾನೇನೋ ಮಂತ್ರ ಹೇಳಿದ್ದೀನಿ. ವಾದ್ಯದವರು ಗಟ್ಟಿಮಣ ನುಡಿಸಿದ್ದಾರೆ. ರಾಘು ತಾಳಿ ಕಟ್ಟಿದ್ದಾನೆ. ಅವರಿಬ್ರು ಅಗ್ನಿಕೊಂಡ ಸುತ್ತಿದ್ದಾರೆ, ಸಪ್ತಪದಿ ತುಳಿದಿದ್ದಾರೆ, ಪಂಚಭೂತಗಳನ್ನ ಸಾಕ್ಷಿಯಾಗಿಟ್ಕೊಂಡು ಆಣೆ ಪ್ರಮಾಣನೂ ಮಾಡಿದ್ದಾರೆ. ಅದೆಲ್ಲ ಬರೀ ನಾಟಕ, ತಮ್ಮ ಸ್ವಾರ್ಥಕ್ಕೋಸ್ಕರ ಆಗಿರೋ ಒಪ್ಪಂದ. ಆದ್ರೆ ಶಾಸ್ತ್ರ ಸಂಪ್ರದಾಯ ಇದ್ಯಾವ್ದು ನಾಟಕ ಅಲ್ಲ, ಒಪ್ಪಂದನೂ ಅಲ್ಲ. ಅವರಿಬ್ರು ಮದುವೆಗೆ ಈಗ್ಲೂ ಬೆಲೆ ಇದೆ, ಅವ್ರ ಸಂಬಂಧಕ್ಕೆ ಅರ್ಥ ಇದೆ. ಅದಕ್ಕೋಸ್ಕರನೇ ಆ ಸಂಬಂಧಕ್ಕೆ ಒಂದ್ ಅಂತ್ಯ ಹಾಡಿರೋದು. ಇನ್ನೂ ಅವರಿಬ್ರು ಸಂಬಂಧ ಮುರಿದು ಬಿದ್ದಿಲ್ಲ ಅನಿತಾ. ಅವರಿಬ್ರು ಜಸ್ಟ್ ಸೈನ್ ಮಾಡಿದಾರಷ್ಟೇ. ಇನ್ನು ಅವರಿಬ್ರು ಗಂಡ ಹೆಂಡ್ತೀನಿ. ಮುರಿದು ಬೀಳುತ್ತೆ, ನಾನೇ ಬೀಳಿಸ್ತೀನಿ. ಅದು ಸಾಧ್ಯ ಇಲ್ಲ. ಅಸಾಧ್ಯನ ಹೇಗ್ ಸಾಧ್ಯ ಮಾಡ್ಬೇಕು ಅನ್ನೋದು ಈ ಅನಿತಾಗ್ ಚೆನ್ನಾಗ್ ಗೊತ್ತು. ಆ ಮನೇಲೆ ಬಾಳ್ತೀನಿ, ಕೊನೆವರೆಗೂ ರಾಘವೇಂದ್ರ ಅವ್ರ ಜೊತೆ ಬದುಕ್ತೀನಿ ಅಂತ ಬಂದವಳ ಕತೆ ಏನಾಯ್ತು ಅಂತ ನಿಮ್ಗೂ ಗೊತ್ತು ತಾನೆ. ನೀನ್ ಗೆದ್ದಿದ್ಯಾ ಮೋಸ ಮಾಡಿ. ಆ ಮನೆಯವ್ರನ್ನ ಅಡ್ಡ ಹಿಡ್ಕೊಂಡು ಝಾನ್ಸಿನ ಸೋಲ್ಸಿ ಅವಳನ್ನ ಮನೆಯಿಂದ ಕಳ್ಸಿದ್ಯಾ ಅಷ್ಟೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋದ್ನ ಫಾಲೋ ಮಾಡಿದೀನಿ ಅಷ್ಟೇ. ಮೋಸದ ದಾರಿಯಿಂದ ಬಂದವಳನ್ನ ಮೋಸದ ದಾರಿಲೇ ಕಳ್ಸಿದೀನಿ. ಅವರು 3 ಗಂಟೆ ಹಾಕ್ಸ್ಕೊಂಡ ಮನೆಗ್ ಬಂದಿದ್ದೆ ಹೊರತು ಮೋಸದಿಂದಲ್ಲ. ಆ ಗಂಟಿಗೆ ಬೆಲೆ ಇಲ್ಲ ಅಂತಾನೆ ಅಲ್ವಾ ಇವಾಗ ಬಿತ್ಸೋಕ್ ಹೊರಟಿರೋದು. ನೋಡಿ, ನೀವೇನ್ ಹೇಳಿದ್ರು ಅಷ್ಟೇ. ಅವರಿಬ್ರು ಗಂಡ ಹೆಂಡತಿಯಾಗಿ ಇರ್ಬೇಕಾದ್ರೆ ನಾನು ಇನ್ನೊಂದ್ ಮದುವೆಗೆ ಯಾವುದೇ ಕಾರಣಕ್ಕೂ ಮುಹೂರ್ತ ನೀಡಲ್ಲ. ಅಂದ್ರೆ ಅವ್ರಿಬ್ರು ಸಂಬಂಧ ಕೊನೆ ಆದ್ಮೇಲೆ ಮುಹೂರ್ತ ಇಡ್ತೀರಾ? ಮೊದ್ಲು ಅದಾಗ್ಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಆದಷ್ಟು ಬೇಗ ನೀವ್ ಮುಹೂರ್ತ ಇಟ್ಟಿದ್ ಮದ್ವೆಗೆ ಅಂತ್ಯ ಹಾಡಿ ನೀವ್ ಒಂದ್ ಮಾಡಿದ್ ಇವ್ರಿಬ್ರನ್ನ ದೂರ ಮಾಡಿ ಈ ಮದ್ವೆಗೆ ಅರ್ಥ ಇಲ್ಲ ಅನ್ನೋದ್ನ ಪ್ರೂವ್ ಮಾಡ್ತೀನಿ. ಆಮೇಲೆ ನಮ್ ಇಬ್ರು ಮದ್ವೆ ಮುಹೂರ್ತನು ನಿಮ್ ಕೈಯಿಂದನೇ ಇಡಿಸ್ತೀನಿ. ಅಷ್ಟ್ ಮಾತ್ರ ಅಲ್ಲ, ನಮ್ ಮದ್ವೆ ಪೌರೋಹಿತ್ಯನು ನಿಮ್ ಕೈಯಿಂದನೇ ಮಾಡಿಸ್ತೀನಿ. This is my challenge, Ramachari. ಅಂದ್ರೆ ಏನು? ಅವನ್ ಕೆಲಸ ಏನಂತ ನಿಂಗೆ ಗೊತ್ತಿದೆ ತಾನೆ? ಸಾಬ್ ಗೊತ್ತಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕನ ಹಾಗೆ ಶೆಡ್ಯೂಲ್ನ ಪ್ಲಾನ್ ಮಾಡಬೇಕು. ಹಾಗೆ ನಿಮ್ ಸಂಬಂಧಪಟ್ಟ ಪ್ರತಿಯೊಂದು ವಿಷಯಗಳ ಕಡೆ ಗಮನ ಕೊಡಬೇಕು. आज एक ಇಂಪಾರ್ಟೆಂಟ್ ಗವರ್ಮೆಂಟ್ ಟೌನ್ಶಿಪ್ ಟೆಂಡರ್ ಅನೌನ್ಸ್ ಮಾಡೋ ದಿನ ಅಂತ ನಿಂಗೆ ನೆನಪಿದೆಯಾ? ಅದ್ರ ಬಗ್ಗೆ ನೀನು ನನಗೆ ಅಪ್ಡೇಟ್ ಮಾಡ್ಬೇಕು ತಾನೆ? इसके बारे में तुम ध्यान रखना है, तुम्हारा काम है. ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯನ ಫಾಲೋ ಅಪ್ ಮಾಡ್ತಿದ್ದೆ ಸಾಬ್. ಏನದು ಅಂತ ತಲೆ ಹೋಗೋ ಮ್ಯಾಟರ್? ತಲೆ ಹೋಗೋ ವಿಷಯ ಅಲ್ಲ ಸಾಬ್, ಆಲ್ರೆಡಿ ತಲೆ ಹೋಗಿರೋ ವಿಷಯ.
ಕ್ಯಾ ಬೋಲ್ರೆ ನೀನ್ ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ಯಾ? ಆ ಗೋವಿಂದನ್ ವಿಷಯ ಸಾಬ್. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಆ ಗೋವಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ ಸಾಬ್. ಅವನು ಕೂಡ ನನ್ನಾಗೆ ಮಂತ್ಲಿ ಸ್ಯಾಲರಿಗೆ ವರ್ಕ್ ಮಾಡ್ತಿರೋ ಎಂಪ್ಲಾಯಿ ಸಾಬ್. ಆಕ್ಚುಲಿ ಅವನ ಹೆಸರು ಗೋವಿಂದ ಅಲ್ಲ ಸಾಬ್, ರಾಯ್ ಅಂತ, PF ಝಾನ್ಸಿ वो कौन है? ಅವನ್ ಯಾಕೆ ಹರಾಜ್ ಬಂದ? ಸಾಬ್. ನಿಮ್ಗೆ ಸಂಪತ್ ಕುಮಾರ್ ಗೊತ್ತಿದ್ಯಾ? हाँ वही 50,000 करोड़ का बड़ा बिजनेसमैन संपत कुमार. ಹಾ ಸಾಬ್, ಅವರೇ. इतना बड़ा बिजनेसमैन ಇದಕ್ಕೆ ಯಾಕೆ ಆಸೆ ಪಟ್ರು? ಆಸೆ ಪಟ್ಟಿರೋರು ಅವರಲ್ಲ ಸಾಬ್, ಅವ್ರ ಮೊಮ್ಮಗಳು ಝಾನ್ಸಿ. ಅವಳು PA ರಾಯ್ ಗೋವಿಂದ ಅಂತ ಹೆಸರು ಹೇಳ್ಕೊಂಡು ಹರಾಜುಗ್ ಬಂದವನು. इसमें क्या स्पेशल है? ಅವಳು ಆಸೆ ಪಟ್ಲು ಅವ್ರು ಕೊಡ್ಸಿದಾರೆ ಅಷ್ಟೇ. ಅಲ್ಲೇ ಸಾಬ್ ಇರೋದು ಟ್ವಿಸ್ಟು. ಆ ಝಾನ್ಸಿ 2 days ಬ್ಯಾಕು ಚಾರು ಮನೆಗೆ ಹೋಗಿದ್ದಾಳೆ. तुम सच बोल रहे हो ना? ಇದು ಕನ್ಫರ್ಮ್ ತಾನೆ? 200% ಕನ್ಫರ್ಮ್ ಸಾಬ್. फिर से ರೀಕನ್ಫರ್ಮ್ ಕರೋ. ಮುಂದೆ ಏನ್ ಮಾಡ್ಬೇಕಂತ ನಾನ್ ನೋಡ್ಕೊಳ್ತೀನಿ. ಚಾರು ಮೇಡಮ್. ರೀ ಚಾರು ಮೇಡಮ್. ಏನಾಯ್ತು ರಾಮಾಚಾರಿ? ರೀ ಸಕ್ಸೇನಾ ಲ್ಯಾಪ್ಟಾಪ್ ಇಂದ ಫೈಲ್ಸ್ ಕಾಪಿ ಮಾಡ್ಕೊಂಡವಲ್ಲ, ಅದನ್ನ ಚೆಕ್ ಮಾಡ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತೇ ಟೌನ್ಶಿಪ್ ಟೆಂಡರ್ ಲಾಂಚ್ ಆಗುತ್ತೆ. ಹೌದಾ? ಹಾಗಾದ್ರೆ ಇನ್ನೊಂದು ಹೊಡೆತ ಕೊಡೋದಕ್ಕೆ ನಮ್ಗೆ ಇದು ಒಳ್ಳೆ ಅವಕಾಶ ಅಂತ ಆಯ್ತು. ಅವಕಾಶನ ಬಳಸ್ಕೊಂಡು ನಮ್ಮ ನಂಬಿಕೆಗೆ ಪೆಟ್ಕೊಟ್ಟನಲ್ವಾ ಮೇಡಮ್ ಅವನು. ಈಗ ನಾವು ಅವನ ಅಹಂಕಾರಕ್ಕೆ ಪೆಟ್ಕೊಡ್ಬೇಕು. ಅದಕ್ಕೆಲ್ಲ ಸಿದ್ಧ ಆಗಿದೆ. ಸಿದ್ಧ ಆಗಿದೆ ರಾಮಾಚಾರಿ. ಆದ್ರೆ ನಾವು ನೇರವಾಗಿ ಇದ್ರಲ್ಲಿ ಭಾಗಿಯಾಗಕ್ಕಾಗಲ್ಲ ಅನ್ನೋದು ಗೊತ್ತು ತಾನೆ? ಗೊತ್ತು ಮೇಡಮ್. ಆದ್ರೆ ಅನ್ಯಾಯದ ನೆರಳಲ್ಲಿ ನಿಂತಿರೋ ಅವನಿಗೆ ತಲೆ ಬಾಗೋ ಹಾಗೆ ಮಾಡಬೇಕು. ಬಾಗೋ ರೀತಿ ಅಲ್ಲ ರಾಮಾಚಾರಿ, ಅವನ್ ತಲೆ ಹೋಗೋ ರೀತಿ ಮಾಡ್ಬೇಕು. ಹೇಗಾದ್ರೂ ಮಾಡಿ ಆ ಪ್ರಾಜೆಕ್ಟ್ ಅವ್ನ ಕೈ ತಪ್ಪೋ ತರ ಮಾಡ್ಬೇಕು. ಹೌದು ಮೇಡಮ್. ಆ ಕೆಟ್ಟ ಮನುಷ್ಯಂಗಾಗೋ ನಷ್ಟದಿಂದ ಯಾರು ಒಳ್ಳೆಯವ್ರಿಗೆ ಉಪಯೋಗ ಆಗಂಗೂ ಆಗ್ಬೇಕು. ಕರ್ಮ ಅವನನ್ನು ಕಾಡಿಸಿದ್ರು ಧರ್ಮ ಇನ್ಯಾರಿಗೂ ಉಪಯೋಗ ಆಗಂಗೆ ಆಗ್ಬೇಕು. ಹೌದು ರಾಮಾಚಾರಿ. ಅವನಿಂದ ತೊಂದರೆ ಆಗಿರೋರು ಯಾರಿಗಾದ್ರೂ ಒಳ್ಳೇದಾದ್ರೆ ನಮ್ ಪ್ರಯತ್ನಕ್ಕೂ ಬೆಲೆ ಸಿಗುತ್ತೆ. ಎಸ್. ಅದಕ್ಕೆ ನಿಮ್ಮಪ್ಪನ ಸ್ನೇಹಿತರು ಜೊತೆಗೆ ಆ ನವದೀಪ್ಗೆ ಎದುರಾಳಿ ಆಗಿರೋ ಹರಿಕೃಷ್ಣ ಅವ್ರಿಗೆ ಆ ನವದೀಪಿಂದ ತೊಂದರೆ ಆಗಿತ್ತು. ಅದಕ್ಕೆ ಪರಿಹಾರವಾಗಿ ಈ ಪ್ರಾಜೆಕ್ಟ್ ಅವ್ರಿಗೆ ಸಿಗಂಗೆ ಪ್ಲಾನ್ ಮಾಡಿದ್ದೀನಿ. ಪ್ಲಾನ್ ಏನ್ ಮಾಡಿದ್ಯಾ ರಾಮಾಚಾರಿ? ಸಕ್ಸೇನಾ ಎಷ್ಟು ಕೋಟ್ ಮಾಡಿದಾನೆ ಅನ್ನೋ ಡೀಟೇಲ್ಸ್ನ ಅವ್ರಿಗೆ ಕೊಟ್ಟಿದೆ. ಆದ್ರೆ ಇದು ಆ ಸಕ್ಸೇನಾಗೆ ಸಿಗ್ತಾ ಇತ್ತು ಅಂತ ಏನ್ ಗ್ಯಾರಂಟಿ? ನೋಡಿ ಮೇಡಮ್, ಆ ಸಕ್ಸೇನಾಗೆ ಎಲ್ಲ ಆಫೀಸ್ಗಳಲ್ಲೂ ಅಧಿಕಾರಿಗಳ ಪರಿಚಯ ಇದೆ. ಅವನು ಆ ಇನ್ಫ್ಲೂಯೆನ್ಸ್ನ ಬಳಸ್ಕೊಂಡು ಈ ಟೆಂಡರ್ಗೆ ಯಾರ್ಯಾರು ಹೆಸರು ಹಾಕಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಬಿಡ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿರ್ತಾನೆ. ಜೊತೆಗೆ ಎಲ್ರಿಗಿಂತ ಕಮ್ಮಿ ಕೋಟ್ ಮಾಡಿ ಆ ಪ್ರಾಜೆಕ್ಟ್ನ ಪಡ್ಕೊಳ್ಳೋ ಪ್ಲಾನಲ್ಲಿ ಇರ್ತಾನೆ. ಹಾಗಾದ್ರೆ ನಾವಿವಾಗ ಅವ್ರಿಗೆ ಟಕ್ಕರ್ ಕೊಡ್ಬೇಕು. ಅದರಿಂದ ಅವ್ರ ತಲೆ ಚಕ್ಕರ್ ಬಂದು ಅವ್ರ ಮಕ್ಕರ್ ಆಗ್ಬೇಕು ಅಂತ ಹೇಳ್ತಿದ್ಯಾ? ಮೇಲೆ ಟಕ್ಕರ್ ಕೊಡೋದಷ್ಟೇ ಅಲ್ಲ ಮೇಡಮ್, ನಿಮ್ಮಪ್ಪ ಕಷ್ಟ ಕಾಲದಲ್ಲಿರುವಾಗ ಸಹಾಯ ಮಾಡಿದ್ರಲ್ಲ ಹರಿಕೃಷ್ಣ, ನಿಮ್ಮಪ್ಪನ ಫ್ರೆಂಡು, ಈಗ ಅವ್ರ ಕಷ್ಟ ಕಾಲದಲ್ಲಿರುವಾಗ ನಾವು ಅವ್ರಿಗೆ ಸಹಾಯ ಮಾಡಿದಂಗೂ ಆಗತ್ತೆ. ಈಗಿರೋ ಮೇಲೆ ಬರೆ ಹೇಳ್ದಾಗೆ ಏಟಿನ ಮೇಲೆ ಏಟು ಫಿಕ್ಸ್ ಬಿಡು. ಆದ್ರೆ ಏನ್ ಮೇಡಮ್? ಅದೇನಂದ್ರೆ ನಾವು ಕೈ ಹಾಕದ್ಮೇಲೆ ಆ ಸಕ್ಸೇನಾಗೆ 4ನೇ ಏಟ್ ಬೀಳ್ತಾ ಇರೋದು. ಎಸ್. ಈ ರೀತಿ ನಾವು ಏಟ್ ಮೇಲೆ ಏಟ್ ಕೊಡ್ತಾರೆ ಅವನಿಗೆ ಎದೇಳೋದು ಅನುಮಾನ ಇದೆ. ಆದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ, ನನ್ನ ಸೀಕ್ರೆಟ್ಸ್ ಎಲ್ಲ ಯಾಕೆ ಲೀಕ್ ಆಗ್ತಿದೆ ಅಂತ ಅವನಿಗೆ ಅನುಮಾನ ಬರುತ್ತಲ್ವ ರಾಮಾಚಾರಿ? ಒಂದ್ ವೇಳೆ ಅವನ ಅನುಮಾನ ದೃಷ್ಟಿ ನಮ್ಮ ಮೇಲೆ ಬಿದ್ರೆ? ನಿಮ್ಮ ಅನುಮಾನ ನಿಜ ಮೇಡಮ್. ನೋಡಿ ಮೇಡಮ್, ಸದ್ಯಕ್ಕೆ ನಾವು ಅವನ ಅನುಮಾನ ನಮ್ಮ ಮೇಲೆ ಬೀಳಿದಾರಂಗೆ ಮ್ಯಾನೇಜ್ ಮಾಡಬೇಕು. ಅದ್ ಹೇಗ್ ರಾಮಾಚಾರಿ? ಇವಾಗ ನಿಮ್ಮ ಮತ್ತೆ ವಿವೇಕ್ ಮದುವೆಗೆ ಇರೋದು 3 ದಿನ ಟೈಮ್ ತಾನೆ. ಹಾಗಾಗಿ ನೀವು ವಿವೇಕ್ ಹತ್ರ ಮದುವೆ ಬಗ್ಗೆ, ಮದುವೆ ಆದ್ಮೇಲೆ ಮುಂದಿನ ಜೀವನದ ಬಗ್ಗೆ ಮಾತಾಡ್ತಾ ಇರಿ. ಅವಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರಲ್ಲ. ಅದು ಆಗದೆ ಇರೋ ಮದ್ವೆ, ಮತ್ತೆ ಅದು ಆಗ್ಲೂಬಾರ್ದು. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಆಗಿರೋ ಮದ್ವೆಗೆ ಸಂಕಟ ಬಂದಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಮತ್ತೆ ರಾಘು ಮತ್ತೆ ಝಾನ್ಸಿ ಮದ್ವೆ ಬಗ್ಗೆ ರಾಮಾಚಾರಿ. ಮದ್ವೆ ಆಗಿ ಒಂದಾಗಿರೋ ಅವರು ಇವಾಗ ಮದ್ವೆ ಮುರ್ಕೊಂಡು ದೂರ ಆಗ್ತಿದಾರಲ್ವಾ, ಅವರಿಬ್ರು ಜೀವನನ ಸರಿ ಮಾಡ್ಬೇಕು. ಹೌದು ಮೇಡಮ್, ನಮ್ಮ ಸಮಸ್ಯೆ ಜೊತೆಗೆ ಅವ್ರ ಸಮಸ್ಯೆನೂ ಸಾಲ್ವ್ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲರ ಜೀವನನೂ ಸರಿ ಹೋಗುತ್ತೆ. ಅಷ್ಟಾದ್ರೆ ಸಾಕು ರಾಮಾಚಾರಿ.
ಜಾನ್ಸಿ ಕಾಫಿ ತಗೊಳಮ್ಮ. ಜಾನ್ಸಿ ಕಾಫಿ ತಗೋಂದೆ. ಅಲ್ಲ ಜಾನ್ಸಿ, ನಿನ್ ನೋವು ದುಃಖನಲ್ಲ ಊಟ ತಿಂಡಿ ಕಾಫಿ ಮೇಲೆ ತೋರಿಸಿದ್ರೆ ಹೇಗೆ ಹೇಳು? ನಿನ್ ಪರಿಸ್ಥಿತಿ ನೆನಪು ಮಾಡ್ಕೊಂಡ್ರೆ ನನಗೂ ಅಯ್ಯೋ ಅನ್ಸ್ತಿದೆ. ಆದ್ರೆ ಅದನ್ನ ತಲೆ ಮೇಲೆ ಹೊತ್ಕೊಂಡ್ ಕೂತ್ರೆ ಅದಕ್ಕೆ ಅರ್ಥ ಇಲ್ಲಮ್ಮ. ನಿನ್ನೆದೆಲ್ಲ ಪಕ್ಕಕ್ಕೆ ತಳ್ಳಿ ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು. ನೋಡು, ಮೊದ್ಲು ನಿನ್ ರೂಮಿಂದ ನಿನ್ನ ಮನಸ್ಥಿತಿಯಿಂದ ಹೊರಗಡೆ ಬಂದು ಮೊದ್ಲಿದ್ಯಲ್ಲ ಆ ತರ ಜಾನ್ಸಿ ಆಗು. ನೋಡು, ತಾಳಿಗೋಸ್ಕರ ತಾಳಿ ಕಟ್ಟದೋನ್ಗೋಸ್ಕರ ಆ ದಿನ ತಾಳ್ಮೆ ರೂಢಿಸ್ಕೊಂಡು ಕಷ್ಟಪಟ್ಟೆ ಅಲ್ವಾ? ನಿನ್ನ ಎಲ್ರೂ ಇಷ್ಟಪಡ್ಲಿ ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟೆ ಅಲ್ವಾ? ಅವ್ರಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನೀನ್ ಅವ್ರಿಗೋಸ್ಕರ ಏನಕ್ಕೆ ಕೊರಗ್ಬೇಕು? ನಿನಗೋಸ್ಕರ ನೀನ್ ಬದುಕು. ಮೊದ್ಲಿನ ತರ ನೀನು ಆಫೀಸ್ಗೆ ಹೋಗು, ನಿನ್ ಆಡಳಿತನ ಶುರು ಮಾಡು. ಆವಾಗ ನಿನ್ ಲೈಫು ಕಲರ್ಫುಲ್ ಆಗಿರುತ್ತೆ. ಆ ಬ್ಲ್ಯಾಕ್ ಅಂಡ್ ವೈಟ್ ಜೀವನ ಕಳ್ಕೊಂಡೆ ಅನ್ನೋ ನೋವಿನಿಂದ ನಿನಗಿರೋ ಕಲರ್ಫುಲ್ ಲೈಫ್ನ ನೀನ್ ಕಳ್ಕೊಂಬೇಡ. ಅದು ನಿನ್ ಹಕ್ಕು. ಅದ್ಭುತ ಬಣ್ಣಗಳೆಲ್ಲ ನಿನ್ ಒಳಗಡೆನೆ ಇದಾವೆ. ಇಷ್ಟು ದಿನ ನೀನು ಹುಡ್ಕೊಂಡೋಗಿದ್ದು ಜಸ್ಟ್ ಪ್ರತಿಬಿಂಬನಷ್ಟೇ. ಅದನ್ನ ಕಳ್ಕೊಂಡೆ ಅನ್ನೋ ಸಂಕಟದಲ್ಲಿ ಹಳೆದನ್ನ ಮರ್ತು ಕೂರ್ಬೇಡ. ನೋಡಮ್ಮ ಜಾನ್ಸಿ, ಬದಲಾವಣೆ ಎಲ್ಲೂ ಇಲ್ಲ, ನಿನ್ನಲ್ಲೇ ಇದೆ. ಅದನ್ನ ಹೊರಗಡೆ ಹುಡ್ಕಕ್ ಹೋಗ್ಬಾರ್ದು. ಜಸ್ಟ್ ನೀನ್ ಬದಲಾಗು, ನಿನ್ನ ಪರಿಸ್ಥಿತಿನೂ ಬದಲಾಗತ್ತೆ. ದೂರ ಆದೋರ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಭಾವಿಸ್ಬೇಡ ಜಾನ್ಸಿ. ಅವ್ರು ನಿನ್ಗೆ ಹತ್ತ ಆಗೋ ಯೋಗ್ಯತೆ ಇಲ್ಲ. ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ನೆನಪಿಟ್ಕೋ ಜಾನ್ಸಿ. ಜೀವನ ನಮ್ ಆಯ್ಕೆ ಆಗಿರ್ಬೇಕು, ಇನ್ನೊಬ್ರು ಬದುಕಾಗಿರ್ಬಾರ್ದು. ನೋಡು, ಬದುಕು ಪ್ರಶ್ನೆನ ಹುಟ್ಟಾಕತ್ತೆ, ಅದಕ್ ನೀನು ಉತ್ತರ ಕೊಡ್ಬೇಕು. ಅದನ್ನ ನೀನು ಚಾಲೆಂಜ್ ಆಗಿ ಸ್ವೀಕರಿಸ್ಬೇಕು. ನೀನು ಏನು ಅನ್ನೋದನ್ನ ಕೆಲವರಿಗೆ ಅರ್ಥ ಮಾಡಿಸ್ಬೇಕು. ಚಾನ್ಸಿ, ಬೇರೆಯವ್ರಿಗೋಸ್ಕರ ಬೇಡ, ನಿನಗೋಸ್ಕರ ನಿನ್ ಲೈಫ್ನ ಲೀಡ್ ಮಾಡು. ಅವಾಗೆಲ್ಲ ಸರಿ ಹೋಗುತ್ತೆ. ನೀನ್ ಸರಿ ಮಾಡೇ ಮಾಡ್ತೀಯ.